ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಯ ನಡುವೆ ವೈಷಮ್ಯ ಹೆಂಗಿತ್ತು ಅಂತಂದ್ರೆ ನೋಡಿ, ನರ್ಸಮ್ಮ ಹೆಂಗೆಲ್ಲ ಸೇಡು ತೀರಿಸ್ಕೊಂಡಿದ್ದಾರೆ ಅಂತ. ಅದು ಯಾವ ರೀತಿ ವಿಡಿಯೋ ಹರಿಬಿಟ್ಟು ಸೇಡು ತೀರಿಸ್ಕೊಂಡ್ಲಂತೆ ನರ್ಸಮ್ಮ. ಏನು ಆ ವಿಡಿಯೋ, ಯಾಕಾಗಿ ಈ ವೈಷಮ್ಯ, ಡೀಟೇಲ್ಸ್ ಬರ್ತಾ ಇದೆ. ಹುಲಿಯೂರು ದುರ್ಗದ ಆರೋಗ್ಯ ಕೇಂದ್ರದಲ್ಲಾಗಿರೋ ಘಟನೆ ಇದು. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕು ಹತ್ರ ಬರುತ್ತೆ. ಇಲ್ಲಿನ ನರ್ಸ್ ಧನಲಕ್ಷ್ಮಿ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಉಮಾದೇವಿ ಇವರಿಬ್ಬರಿಗೂ ವೃತ್ತಿಯಲ್ಲಿ ವೈಷಮ್ಯ ಇತ್ತಂತೆ. ಉಮಾದೇವಿಯನ್ನ ಹೆಂಗಾದರೂ ಮಾಡಿ ಕೆಟ್ಟಾಗಿ ಬೀಳಿಸ್ಬೇಕು ಅಂತ ಹೇಳಿ ಧನಲಕ್ಷ್ಮಿ ಪ್ಲಾನ್ ಮಾಡ್ಕೊಂಡಿರ್ತಾಳೆ. ಆಗ ರಕ್ತ ಪರೀಕ್ಷೆಗೆ ಅಂತ ಸಾರ್ವಜನಿಕರಿಂದ ಹಣ ಪಿಕ್ತಾ ಇದ್ದ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಉಮಾದೇವಿಯನ್ನ ಪ್ರಶ್ನೆ ಮಾಡಿ ವಿಡಿಯೋವನ್ನ ಮಾಡ್ತಾಳೆ ಧನಲಕ್ಷ್ಮಿ. ಆಗ ಉಮಾದೇವಿ ಏನ್ ಮಾಡ್ಬಿಡ್ತಾರೆ, ಇಸ್ಕತೀನಿ 20 ರೂಪಾಯಿಂದ 100 ರೂಪಾಯಿ ತಗೋತೀನಿ, ನಿಂಗೇನು, ಹಿಂಗೆ ರಾಜಾರೋಷವಾಗಿ ಹೇಳ್ತಾರೆ ಉಮಾದೇವಿ. ಉಮಾದೇವಿ ಸಾರ್ವಜನಿಕರಿಂದ ಹಣ ಕೇಳ್ತಾರೋ ಹಾಗೆ ಬಿಂಬಿಸಿ ವೈರಲ್ ಆಗಿದೆ. ಆಕೆಯ ಮಾತೇನು ಅಂತಂದ್ರೆ, ಈ ವಿಡಿಯೋ ವೈರಲ್ ಆದ ಮೇಲೆ ಆಕೆ ತಮಾಷೆ ಮಾಡ್ತಿದ್ದಾಳೆ ಅಂತ ಇಸ್ಕತೀನಿ, ಇನ್ನು 20 ರೂಪಾಯಿ 100 ರೂಪಾಯಿ ಇಸ್ಕತೀನಿ ಅಂತ ಹೇಳ್ಬಿಟ್ಟೆ. ಆದ್ರೆ ಈಗ ನೋಡಿದ್ರೆ ಅದನ್ನು ವೈರಲ್ ಮಾಡ್ಬಿಟ್ಟು ನಿಜವಾಗ್ಲೂ ನಾ ದುಡ್ಡು ಇಸ್ಕೊಂಡಿದ್ದೀನಿ ಅನ್ನೋ ತರ ಬಿಂಬಿಸ್ಬಿಟ್ಟಿದ್ದಾರೆ ಅಂತ. ಈಗ ಕಾರಣ ಕೇಳಿ ತಾಲೂಕು ವೈದ್ಯಾಧಿಕಾರಿಗಳು ಇಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಎಷ್ಟು ಕೊಡ್ಬೇಕು ಹೇಳಿ? 20 ರೂಪಾಯಿ ಕೊಡು ಒಂದ್ಸತಿಗೆ. ಒಂದ್ಸತಿ 2 ಸತಿ 30 ರೂಪಾಯಿ ಕೊಡು. ಹಂಗಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ. ಏನ್ನ ಟೆಸ್ಟ್ ಯಾವ್ದಾ? ನಿಮ್ಗೆ ಯಾವ್ದು ಬೇಕು? RBS. ಅದನ್ನೇ. CBC ಗೆ ಎಷ್ಟು ಕೊಡ್ಬೇಕು? 100 ರೂಪಾಯಿ ಮಾಡ್ತಾರೆ. ಏನ್ರಿ ನೀವು ಹೇಳ್ರಿ, ಎಷ್ಟು ಕೊಡ್ಬೇಕು ಹೇಳಿ? 20 ರೂಪಾಯಿ ಕೊಡು ಒಂದ್ಸತಿಗೆ. ಒಂದ್ಸತಿ 2 ಸತಿ 30 ರೂಪಾಯಿ ಕೊಡು. ಹಂಗಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ. ಏನ್ನ ಟೆಸ್ಟ್ ಯಾವ್ದಾ? ನಿಮ್ಗೆ ಯಾವ್ದು ಬೇಕು? ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್ ಫೋನ್ ಸಂಪರ್ಕದಲ್ಲಿ. ಹೇಮಂತ್, ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ತಮಾಷೆಗೆ ಮಾಡಿರುವಂತ ವಿಡಿಯೋ ಅಂತ ಹೇಳಿ. ಜೊತೆಗೆ ಈ ವಿಡಿಯೋ ವೈರಲ್ ಮಾಡಿದ್ರಲ್ಲ ಬಿಂಬಿಸಿ, ಆಕೆಯ ಹಿನ್ನೆಲೆ ಜೊತೆಗೆ ಇವರಿಬ್ಬರಿಗೂ ಏನು ವೃತ್ತಿಪರ ವೈಷಮ್ಯ ಏನಿತ್ತು ಅಂತದ್ದು ಅಂತ. ಶರತ್, ಇದು ಇಬ್ರು ಕೂಡ ಒಂದೇ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿರೋಂಥವ್ರು. ಏನು ಧನಲಕ್ಷ್ಮಿ ಮತ್ತೆ ಉಮಾದೇವಿ ಅನ್ನೋಂಥವ್ರು. ಇವರು ಏನು ಹುಲಿಯೂರು ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಏನು ಇಬ್ರು ಕೂಡ ನರ್ಸ್ ಮತ್ತೆ ಏನು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿರುವಂತದ್ದು. ಇಬ್ಬರ ನಡುವೆ ಒಂದೇ ಜಾಗದಲ್ಲಿ ಕೆಲಸ ಮಾಡೋದ್ರಿಂದಾಗಿ ಒಂದಷ್ಟು ವೈಷಮ್ಯಗಳು ಹಿಂದೆ ಕೂಡ ಯಾವುದೋ ಕೆಲ ವಿಚಾರಗಳಿಗೆ ಗಲಾಟೆಗಳು ಆಗಿದ್ದಂಥದ್ದನ್ನ ಅಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇರುವಂತದ್ದು. ಈಗ ಏನು ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ ಉಮಾದೇವಿ ಅವರು, ಅವ್ರನ್ನ ಮಾತನಾಡಿಸೋ ರೀತಿಯಲ್ಲಿ ಮಾತನಾಡಿಸಿ ಏನು RBCಗೆ 20 ರೂಪಾಯಿ ಮತ್ತು CBCಗೆ 100 ರೂಪಾಯಿ ಹಣ ಪಡೆಯೋ ರೀತಿಯಲ್ಲಿ ಆ ಒಂದು ವಿಡಿಯೋವನ್ನ ಬಿಂಬಿಸಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕಿರುವಂತದ್ದು. ಈಗಾಗಲೇ ಏನು ಕುಣಿಗಲ್ ಏನು ತಾಲೂಕು ವೈದ್ಯಾಧಿಕಾರಿಗಳಿದ್ದಾರೆ, ಅವರು ಕೂಡ ಇಬ್ಬರಿಗೂ ಕೂಡ ನೋಟಿಸ್ ಅನ್ನು ನೀಡಿ ಕಾರಣ ಕೇಳಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಏನು ಇಬ್ರು ಕೂಡ ಆಸ್ಪತ್ರೆಯ ಸಿಬ್ಬಂದಿಗಳೇ ಆಗಿದ್ರು ಕೂಡ ಆಸ್ಪತ್ರೆಯಲ್ಲಿ ಇವರ ವೈಯಕ್ತಿಕ ವೈಷಮ್ಯವನ್ನ ಬಿಟ್ಟು ಏನು ಲಂಚವನ್ನ ಪಡೀತಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಈ ಒಂದು ವಿಡಿಯೋವನ್ನ ಹರಿಬಿಟ್ಟಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಿರುವಂತದ್ದು. ಮತ್ತೊಂದು ವಿಚಾರ ಅಂದ್ರೆ, ನೇರವಾಗಿ ಆಕೆ ಏನಾದ್ರೂ ಹಣ ಕೇಳಿದ್ರೆ ಸಾರ್ವಜನಿಕರ ಬಳಿ ಏನು ಲ್ಯಾಬ್ ಟೆಕ್ನಿಷಿಯನ್ ಹಣ ಕೇಳಿದ್ದು ನಿಜವಾಗಿದ್ರೆ ಆಕೆಯ ಮೇಲೆ ಕ್ರಮವನ್ನು ಕೈಗೊಳ್ಬೇಕು. ಮತ್ತೆ ಈ ರೀತಿಯಾಗಿ ಏನಾದ್ರೂ ಊಹಾಪೋಹಗಳಿಗೆ ಬೆಲೆ ಕೊಟ್ಟು ವಿಡಿಯೋವನ್ನ ಹರಿಬಿಟ್ಟಿದ್ರೆ ಏನು ಧನಲಕ್ಷ್ಮಿ ಮೇಲೆ ಕೂಡ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಸಾರ್ವಜನಿಕರು ಒತ್ತಾಯವನ್ನು ಮಾಡಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಹೇಮಂತ್ ಡೀಟೇಲ್ಸ್ಗಾಗಿ.